ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಶಿಡ್ಲಘಟ್ಟದಲ್ಲಿ ಹಲವು ವರ್ಷಗಳಿಂದ ಹಕ್ಕುಪತ್ರದ ನಿರೀಕ್ಷೆಯಲ್ಲಿದ್ದ ಸುಮಾರು 12,000 ಕುಟುಂಬಗಳಿಗೆ ಜಿಲ್ಲಾಡಳಿತ ಸಿಹಿ ಸುದ್ದಿ ನೀಡಿದೆ. ಅನಧಿಕೃತವಾಗಿ ಮನೆ ನಿರ್ಮಿಸಿಕೊಂಡು ವಾಸಿಸುತ್ತಿರುವ ಕುಟುಂಬಗಳಿಗೆ ಶಾಶ್ವತ ಮಾಲೀಕತ್ವ ಕಲ್ಪಿಸಲು ಕಂದಾಯ ಗ್ರಾಮಗಳ ವಿಶೇಷ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭು ಜಿ. ಭರವಸೆ ನೀಡಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಿಡಿಒಗಳು, ಸರ್ವೇಯರ್ಗಳು ಹಾಗೂ ಆರ್ಐಗಳಿಗೆ ಕಂದಾಯ ಗ್ರಾಮಗಳ ಕುರಿತು ಸಮಗ್ರ ತರಬೇತಿ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ಒಟ್ಟು 1.10 ಲಕ್ಷಕ್ಕೂ ಅಧಿಕ ಹಕ್ಕುಪತ್ರಗಳನ್ನು ವಿತರಿಸುವ ಗುರಿ ಹೊಂದಲಾಗಿದೆ ಎಂದರು. 10ಕ್ಕಿಂತ ಹೆಚ್ಚು ಮನೆಗಳಿರುವ ಗ್ರಾಮಗಳನ್ನು ಉಪಗ್ರಾಮಗಳಾಗಿ ಘೋಷಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ತಲೆಮಾರುಗಳಿಂದ ಪೌತಿ ಖಾತೆ ಮಾಡಿಸದ ಕುಟುಂಬಗಳಿಗಾಗಿ 1 ಲಕ್ಷಕ್ಕೂ ಹೆಚ್ಚು ಪೌತಿ ಖಾತೆ ಮಾಡಿಕೊಡುವ ಅಭಿಯಾನವೂ ಜಾರಿಯಲ್ಲಿದೆ. ಜಿಲ್ಲೆಯ 8 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದ್ದು, ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಬಿತ್ತನೆ ಹಾಗೂ ಬೆಳೆ ಪರಿಸ್ಥಿತಿಯನ್ನು ನೈಜವಾಗಿ ಪರಿಶೀಲಿಸಲು ಸೂಚಿಸಲಾಗಿದೆ. ರಾಗಿ ಸೇರಿದಂತೆ ವಿವಿಧ ಬೆಳೆಗಳಿಗೆ ಜಿಲ್ಲೆಯ ಸುಮಾರು 1.50 ಲಕ್ಷ ರೈತರು ಈಗಾಗಲೇ ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವ ಕುಡಿಯುವ ನೀರಿನ ಅಭಾವ ತಡೆಗಟ್ಟಲು ಖಾಸಗಿ ಬೋರ್ವೆಲ್ಗಳನ್ನು ಬಳಸಿಕೊಂಡು ಅಗತ್ಯ ಪ್ರದೇಶಗಳಿಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು. ಮಳೆ ಬರುವವರೆಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲಾಡಳಿತ ಪರ್ಯಾಯ ವ್ಯವಸ್ಥೆ ಮಾಡಲಿದೆ. ಕೆರೆಗಳಲ್ಲಿ ಅಕ್ರಮವಾಗಿ ಬೋರ್ವೆಲ್ ಕೊರೆದು ತೋಟಗಳಿಗೆ ನೀರು ಹರಿಸುವುದು ಅಥವಾ ಕೆರೆಗಳಿಂದ ಅನುಮತಿ ಇಲ್ಲದೆ ಮಣ್ಣು ತೆಗೆಯುವುದು ಕಂಡುಬಂದರೆ ಮುಲಾಜಿಲ್ಲದೆ ಕಾನೂನು ಕ್ರಮ ಜತೆಗೆ ಭಾರಿ ದಂಡ ವಿಧಿಸಲಾಗುವುದು. ಸಾರ್ವಜನಿಕರು ಇಂತಹ ಅಕ್ರಮಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಡಿಸಿ ಪ್ರಭು ಜಿ. ವಿನಂತಿಸಿದ್ದಾರೆ. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್, ತಹಶೀಲ್ದಾರ್ ಗಗನ್ ಸಿಂಧು ಸೇರಿದಂತೆ ಹಲವು ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ವರದಿ ಮಾನಸ್ ಅಂಬಾನಿ ನ್ಯೂಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ನಾನಾಗಲೇ ಹೇಳಿದೆ, ನಾನು ಲಿಖಿತವಾಗಿ ನಿರ್ದೇಶನ ಕೊಟ್ಟು ಅಂಥ ಎಲ್ಲ ಪ್ರಕರಣಗಳನ್ನು ತಿಂಗಳಿಗೆ ಒಮ್ಮೆ 15 ದಿನಕ್ಕೊಮ್ಮೆ ನಾವೇ ಮಾನಿಟ್ರ್ ಮಾಡ್ತೀವಿ. ನಮ್ಮ ಕಚೇರಿನಲ್ಲಿ ವಿಶೇಷ ಸೆಲ್ಲೇ ಅದು ಕ್ರಿಯೇಟ್ ಮಾಡಿದ್ವಿ. ಈ ಥರ ಸಾರ್ವಜನಿಕ ಆಸ್ತಿಗಳ ಸಂರಕ್ಷಣೆ ಇವೆಲ್ಲವೂ ಕೂಡ ಆದ್ಯತೆ ಅಂಥೇಳಿ. ಆ ಥರ ಯಾವುದೇ ಇದ್ದರೆ ಕೊಡಿ. ನಾನಾಗಲೇ ಹೇಳಿದ್ನಲ್ಲ, ಈಗ ಒಂದು ನಿರ್ದಿಷ್ಟ 1-2 ಪ್ರಕರಣ ಅನ್ನೋದಕ್ಕಿಂತನೂ ತಾವು ಯಾವುದೇ ಪ್ರಕರಣ ಹೇಳಿದ್ರು ಓರಲ್ಲಾಗಿ ನಾವು ಹೇಳಿದ್ರೆ ಏನಾಗುತ್ತೆ, ನಾವು ಸೂಚನೆ ಕೊಡ್ತೀವಿ, 3 ದಿನಕ್ಕೆ ಹೋಗುತ್ತೆ, ಅದು ಮರ್ತೋಗುತ್ತೆ. ಅದಾಗದು ಬೇಡ. ತಾವು ಲಿಖಿತವಾಗಿ ಕೊಟ್ಟರೆ ಪ್ರತಿ 15 ದಿನಕ್ಕೊಮ್ಮೆ ಈ ಪ್ರಕರಣ ಏನಾಯಿತು ಅನ್ನೋದು ಪರಿಶೀಲನೆ ಆಗುತ್ತೆ, ರಿವ್ಯೂ ಮಾಡ್ತೀವಿ, ಒಂದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಂತೆ. ಈಗ ತಾವು 2 ಏನು ಪ್ರಕರಣ ಹೇಳಿದ್ದೀರೋ ನಾನು ತಹಸೀಲ್ದಾರ್ಗೆ ಸೂಚನೆ ಕೊಡ್ತೀನಿ. ಥ್ಯಾಂಕ್ ಯು. ಇಲ್ಲ, ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಎಲ್ಲ ಜನಪ್ರತಿನಿಧಿಗಳು, ಎಲ್ಲರ ಅಪೇಕ್ಷೆ ನಾವೆಲ್ಲ ಒಂದು ತಂಡವಾಗಿ ಜಿಲ್ಲೆನಲ್ಲಿ ಆಡಳಿತ ಕೊಡಬೇಕು. ದಶಕಗಳಿಂದ ಇರ್ತಕ್ಕಂಥ ಸಮಸ್ಯೆಗಳಿಗೆ ನೈಜವಾದಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು. ಅದು ನಮ್ಮ ಆದ್ಯತೆ ಇದೆ. ಆ ಕೆಲಸವನ್ನು ಮುಂದುವರಿಸ್ತೇವೆ. ಮುಂದೆ ಭಾಳ ಒಳ್ಳೆಯ ಕಾರ್ಯಕ್ರಮಗಳ ಮೂಲಕ ಇನ್ನೂ ಹೆಚ್ಚು ಜನರಿಗೆ ಹತ್ತಿರ ಆಗುವಂಥದ್ದು, ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥದ್ದು, ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ತಂಡವಾಗಿ ಕೆಲಸ ಮಾಡ್ತೀವಿ. SIR ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿ ನಮ್ಮ ಜಿಲ್ಲೆ ಮುಕ್ತಾಯ ಮಾಡಿದ್ದೀವಿ, ತಮಗೆಲ್ಲ ಗೊತ್ತಿದೆ. ಈಗ 2ನೇ ಭಾಗ. ಈಗ SIRಲ್ಲಿ ASDDO ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಮತ್ತು ಅದರ್ಸ್ ಈ ಕ್ಯಾಟಗರಿನಲ್ಲಿರ್ತಕ್ಕಂಥದ್ದನ್ನು 1,24,000 ನಾವು ಅವ್ರನ್ನ ತೆಗೆದಿದ್ದೀವಿ. ಉಳಿದ ಎಲ್ಲ ಮತದಾರರು ಕೂಡ ನಮ್ಮ ಮತದಾರರ ಪಟ್ಟಿನಲ್ಲಿ, ಕರಡು ಮತದಾರರ ಪಟ್ಟಿನಲ್ಲಿ ಬರ್ತಾರೆ. ಆ ಕರಡು ಮತದಾರರ ಪಟ್ಟಿನಲ್ಲಿ ಬರೋರಲ್ಲಿ ಒಂದು ಜಿಲ್ಲೆನಲ್ಲಿ ಒಂದು 50,000 ಜನ ಅನಾಮಲೀಸ್, ಅಂದರೆ 2002ರಲ್ಲಿ ಮತ್ತು 2026ರ ಮತದಾರರ ಪಟ್ಟಿನಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳು, ತಪ್ಪುಗಳಿದ್ದಾವೆ. ಅದನ್ನು ಸರಿಪಡಿಸುವಂಥದ್ದು ನಮ್ಮದೇ ಜವಾಬ್ದಾರಿ. ಅದರಿಂದ ಯಾರು ಮತದಾನನೂ ಕಳ್ಕೊಳ್ಳಲ್ಲ, ಮತದಾರರ ಪಟ್ಟಿಯಿಂದ ಅವ್ರನ್ನೇನು ನಾವು ತೆಗಿಯೋವಂಥದ್ದು ಇಲ್ಲ. ಈಗ ಅಲ್ಲಿ ರಾಮಣ್ಣ ಅಂತಿದೆ, ಈಗಿನ ಮತದಾರರ ಪಟ್ಟಿನಲ್ಲಿ ರಾಮಪ್ಪ ಅಂತಿದೆ. ಯಾವ್ದು ಸರಿ ಅಂತ ನಾವು ಅಂತಿಮಗೊಳಿಸ್ಬೇಕು. ಅದಕ್ಕೆ ದಾಖಲೆ ತೊಗೊಂಡಿದ್ದೀವಿ, ಕಲೆಕ್ಷನ್ ಇನ್ನೂ ಮಾಡ್ತೀವಿ, ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ. ಒಂದು ಸಾಂಕೇತಿಕವಾಗಿ ಏನೇ ಒಂದು ಮಾಡಬೇಕಂದ್ರೂ ನಾವು ನೋಟಿಸ್ ಕೊಟ್ಟು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆಗೆ ನಾವೇ ಅದೇ ಹಳ್ಳಿಗೆ ಹೋಗಿ
ಆ ಮತಗಟ್ಟೆ ವ್ಯಾಪ್ತಿನಲ್ಲಿ ಯಾರ್ಯಾರು ತಿದ್ದುಪಡಿಗಿದ್ದಾರೆ ಅವ್ರನ್ನೆಲ್ಲ ನಾವೇ ಒಂದು ಕಡೆ ಕರೆದು ಅವ್ರ ಮನೆ ಬಾಗಿಲ ಹತ್ರನೇ ಹೋಗಿ ಕರೆದು ಅಲ್ಲೇ ಮತಗಟ್ಟೆನಲ್ಲೇ ಅವ್ರದ್ದೆಲ್ಲ ಈಗಾಗಲೇ ದಾಖಲೆಮೆಂಟ್ ಎಲ್ಲ ನಮ್ಮ BLOಗಳು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅಲ್ಲೇ ಅದಕ್ಕೆ ಇತ್ಯರ್ಥ ಮಾಡಿ ಬರೋ ಅಂಥ ಕೆಲಸ ಮಾಡ್ತೀವಿ. ಸೊ ಈ ರೀತಿ ಇದ್ರ ಜೊತೆಗೆ ಯಾರ್ಯಾರು ಶಿಫ್ಟೆಡ್, ನಾನು ಈ ವಾರ್ಡಲ್ಲಿದ್ದೆ, ಈಗ SIR ಅಲ್ಲಿ ಆ ವಾರ್ಡಲ್ಲಿ ಇರಲಿಲ್ಲ ಅಂತೇಳಿ ನಾವು ಅವರಿಂದ ಎನ್ಯುಮರೇಷನ್ ಫಾರ್ಮ್ ತೊಗೊಂಡಿಲ್ಲ, ಅವ್ರನ್ನ ಕೈ ಬಿಟ್ಟಿದ್ದೀವಿ. ಅಂಥವರೆಲ್ಲ ಮರು ಸೇರ್ಪಡೆ ಮಾಡೋದಕ್ಕೆ ಫಾರ್ಮ್ 6 ಅದಕ್ಕೂ ಕೂಡ ನಾವು ಚಾಲನೆ ಕೊಡ್ತೀವಿ. ಹೊಸದಾಗಿ ಯಾರು ಬೇಕಾದರೂ ನಮೂನೆ 6 ನೈಜವಾಗಿ ಕೊಟ್ಟು ಅವ್ರ ಹೆಸರನ್ನು ಶಾಶ್ವತವಾಗಿ ನೋಂದಣಿ ಮಾಡ್ಕೊಳ್ಬೋದು. ಆ ಅವಕಾಶನೂ ಕೂಡ ಮುಕ್ತವಾಗಿ ಎಲ್ಲರಿಗೂ ಇದೆ. ಅದಕ್ಕೆ ಎಲ್ಲ ತಂಡಗಳು ತಾಲೂಕು ಮಟ್ಟದಲ್ಲಿ ಒಂದು 8 ರಿಂದ 10 ಜನ ಹಿರಿಯ ಅಧಿಕಾರಿಗಳು ನೋಟಿಸ್ಗಳನ್ನು ಕೊಟ್ಟು ಹಿಯರಿಂಗ್ ಮಾಡಿ ನಾಗರಿಕರನ್ನು ಮತದಾರರ ಪಟ್ಟಿಗೆ ಇರ್ತಕ್ಕಂಥ ಹೆಸರುಗಳನ್ನು ದೃಢೀಕರಣ ಮಾಡೋದು, ಈ ಎಲ್ಲ ಕೆಲಸಗಳಿಗೂ ಕೂಡ ಹೆಚ್ಚು ಒತ್ತನ್ನು ಕೊಟ್ಟು ಒಂದು ಪಾರದರ್ಶಕವಾದಂಥ ನೈಜವಾದಂಥ ಮತದಾರರ ಪಟ್ಟಿ ಹೊಂದೋದಕ್ಕೆ 100ಕ್ಕೆ 100ರಷ್ಟು ಮತದಾನ ಆಗಬೇಕು. ಆ ರೀತಿಯ ಒಂದು ಒಳ್ಳೆಯ ಆರೋಗ್ಯಕರವಾದ ಮತದಾರರ ಪಟ್ಟಿಯನ್ನು ಹೊಂದಲಿಕ್ಕೆ, ಮತದಾರರನ್ನು ಹೊಂದಲಿಕ್ಕೆ ಏನು ಉಪಕ್ರಮಗಳು ಬೇಕೋ 100ಕ್ಕೆ 100ರಷ್ಟು ತೆಗೆದುಕೊಳ್ತೀವಿ. ಮತ್ತು ಈ ಕೆಲಸಕ್ಕೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮ BLAಗಳಿಗೆ. ಏನು ಪೊಲಿಟಿಕಲ್ ಪಾರ್ಟಿ, ಎಲ್ಲ ಪೊಲಿಟಿಕಲ್ ಪಾರ್ಟಿ 7 ಪೊಲಿಟಿಕಲ್ ಪಾರ್ಟಿಗಳು ಅಧಿಕೃತವಾಗಿದ್ದಾವೆ ರಾಜ್ಯದಲ್ಲಿ. ಆ ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ತಾಲೂಕು ಮಟ್ಟದಲ್ಲಿರಲಿ ಅಥವಾ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಬೂತ್ ಲೆವೆಲ್ ಏಜೆಂಟ್ಸ್ಗಳಿರಲಿ, ಅವರೆಲ್ಲರೂ ಕೂಡ ತುಂಬ ಪಾರದರ್ಶಕವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಮತ್ತು ನಮ್ಮ BLOಗಳು ಒಂದು ತಂಡವಾಗಿ ಕೆಲಸ ಮಾಡಿ ನೈಜ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ಶಿಫ್ಟ್ ಆಗಿದ್ದಾರೆ ಎಲ್ಲ ದೃಢೀಕರಣ ಮಾಡಿದ್ದಾರೆ. ಹಾಗಾಗಿಯೇ ನಾವು ದೂರುರಹಿತವಾದಂಥ ಈ SIR ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮುಂದೆನೂ ಕೂಡ ಅವರೆಲ್ಲರ ಸಹಕಾರಗಳನ್ನು ತೆಗೆದುಕೊಂಡು ನಾನಾಗಲೇ ಹೇಳಿದಂತೆ ಪಾರದರ್ಶಕವಾದ ಮತದಾರರ ಪಟ್ಟಿಯನ್ನು ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಮಂಜೂರು ಮಾಡ್ತೀವಿ. ಇದೇ ಇದರಲ್ಲಿ ಆಸ್ಪತ್ರೆಗೆ ಬೇಕು ಅಂದರೆ ಆಸ್ಪತ್ರೆಗೆ ಇಡ್ತೀವಿ, ಗ್ರಾಮ ಶಾಲೆಗಳಿಗೆ ಬೇಕಂದರೆ ಶಾಲೆಗೆ ಇಡ್ತೀವಿ, ಗ್ರಾಮ ಪಂಚಾಯತಿಗೆ ಬೇಕಂದರೆ ಗ್ರಾಮ ಪಂಚಾಯತಿ ಲೈಬ್ರರಿ, ಕಂದಾಯ ಇಲಾಖೆಗೆ ಬೇಕಂದರೆ ಕಂದಾಯ ಇಲಾಖೆಗೆ, ಗ್ರಾಮಾಡಳಿತಾಧಿಕಾರಿಗಳ ಕಚೇರಿಗೆ. ಸೊ ಎನಿ ಪಬ್ಲಿಕ್ ಯುಟಿಲಿಟಿಗೆ ಅದನ್ನು ರಿಸರ್ವ್ ಮಾಡ್ತೀವಿ. ವೆನ್ ಇಟ್ ಈಸ್ ಕಂಪ್ಲೀಟ್ಲಿ ಎನ್ಗಲ್ಫ್ಡ್ ವಿತ್ ಅದರ್ ಪ್ರಾಪರ್ಟೀಸ್, ಅದು ಸುತ್ತುವರೆದಿರೋ ಅಂಥ ಸಂದರ್ಭ ಇದ್ದರೆ ಅಂಥ ಪ್ರಾಪರ್ಟಿನ ಇದರಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಮೀಸಲು. ಬಳಕೆಯಲ್ಲಿದ್ದರೆ ಮಾತ್ರ ಕೊಡ್ಬೋದು, ಬಳಕೆ ಇಲ್ಲ ಅಂದರೆ ಕಂದಾಯ ಗ್ರಾಮದಲ್ಲಿ ಕನ್ಸಿಡರ್ ಮಾಡಕ್ಕೆ ಬರಲ್ಲ. ನಾನು ಪ್ರೆಸ್ಯೂಮ್ ಮಾಡಿ ಒಂದು ಅರ್ಧ ಎಕರೆ ರಿಸರ್ವ್ ಮಾಡ್ಬೋದು. ಇದೆಲ್ಲ ಅವ್ರಿಗೆ ಕೊಡ್ತೀವಲ್ಲ, ಇದ್ರೆ ಯಾವ ಅನ್ಅಥರೈಸ್ಡ್ ಸ್ಟ್ರಕ್ಚರ್ ಇದ್ರೂ ಕೊಡ್ತೀವಿ. ಈ ಆಕ್ಟಿವಿಟಿನಲ್ಲಿ ಯು ಶುಡ್ ಐಡೆಂಟಿಫೈ ದ ಸೈಟ್, ನಾಟ್ ದ ಬಿಲ್ಟಪ್ ಏರಿಯಾ. ಗೊತ್ತಾಯ್ತಾ? ಸೊ ಹಾಗಾಗಿ ಈಗಾಗಲೇ ನೀವು ಅಳತೆ ಮಾಡಿರೋದೆಲ್ಲ ಏನು PDOs ಇಂದ ಅಳತೆ ಮಾಡಿದ್ರಲ್ಲ, ನಮಗೆ ನಮೂನೆ ಬಿಲ್ಡಿಂಗ್ ಏರಿಯಾ ಮಾತ್ರ ಅಷ್ಟಕ್ಕೆ ಮಾತ್ರ ಮಾಡಿದ್ದೀನಿ. ಈಗ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಇಟ್ ಶುಡ್ ಬಿ ಲೈಕ್ ಅ ಟೈಲ್, ಮ್ಯಾಪ್ ಶುಡ್ ಲುಕ್ ಲೈಕ್ ಅ ಟೈಲ್ಡ್. ಇದು ಅಂದರೆ ಒಂದು ಸೈಡ್ಗೆ ಅಡ್ಜಸೆಂಟ್ ಆಗಿ ಇನ್ನೊಂದು ಸೈಡ್ ಕೆಳಗಡೆ ದೊಡ್ಡ ಏರಿಯಾಗೆ 129 ಝೂಮ್ ಮಾಡಿ, ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ನೋಡಿ. ಈಗ ಅಲ್ಲಿ ಯಾವ ಸೈಟ್ಗೂ ಗ್ಯಾಪ್ ಇಲ್ಲ, ಯಾವ ಸೈಟ್ ಗ್ಯಾಪ್ ಇದೆ ಮೇಲೆ ಕರ್ಸರ್ ಮಾತ್ರ ಹೋಗಿಯಪ್ಪ, ಒಂದು ಓಪನ್ ಸ್ಪೇಸ್ ಅದೊಂದು ಗ್ಯಾಪ್ ಇದೆ. ಏನು ಫಿಸಿಕಲ್ ಎಂಜಾಯ್ಮೆಂಟ್ ಇದೆ, ಯು ಮೇಕ್ ಇಟ್ ಅಂತ ಬೌಂಡ್ರಿ. ಆಯ್ತು, ಫೈಲ್ ಪುಟಪ್ ಮಾಡಿ ಮಾಹಿತಿ ಹೋಗಿದೆ. ಆಯ್ತು, ಆಮೇಲೆ ಹೋಗಿ ತಹಸೀಲ್ದಾರ್ ಅವರು ಫೈಲ್